2,000 ರೂಪಾಯಿ ಸ್ವಲ್ಪ ಹೊತ್ತಿಗೆ ಮುಂಚೆ ನೀನೇ ಕಿತ್ಕೊಂಡೋದೆ ಮತ್ತೆ ಕೊಡಕ್ ಬಂದ. ನಾನು ಇದನ್ನ ನಿಮಗೆ ಕೊಡ್ತೀನಿ, ಆದರೆ ಮೊದಲು ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ. ಹಾ, ಇದೇನು ಕೌನ್ ಬನೆಗ ಕರೋಡ್ಪತಿನ ಉತ್ತರ ಹೇಳಿ ಇನಾಮಿ ಇಸ್ಕೊಳಕ್ಕೆ? ಸರಿ, ಅದೇನು ಹೇಳು ಬೇಗ. ಹಿರಣ್ಮಯಿ ಸ್ವಂತ ಅಪ್ಪ ಮಾತ್ರ ಏನ್ ಮಾತಾಡ್ತಾ ಇದ್ರಿ? ನೀನು ಕೇಳ್ತಿರೋ ಪ್ರಶ್ನೆನೇ ತಪ್ಪಿದೆ. ಅವರಿಬ್ರು ಹಿರಣ್ಮಯಿ ಸ್ವಂತ ಅಪ್ಪ ಅಮ್ಮ ಅಲ್ಲ. ಹಾಗಂತ ಯಾರು ಹೇಳಿದ್ರು? ಶಿವು ಹತ್ರ ಹಿರಣ್ಮಯಿ ಬಂದಿರೋದು ನಮ್ಮ ಅಪ್ಪ ಅಮ್ಮ ಅಲ್ಲ ಅಂತ ವಿತ್ ಪ್ರೂಫ್ ಹೇಳ್ಕೊಂಡಿದ್ದಾಳೆ. ಅದಕ್ಕೆ ಅವ್ರ ಬಾಯಿಂದಾನೆ ಸತ್ಯ ಹೇಳಿಸೋ ಕೆಲಸನ ಶಿವು ನಮಗೊಪ್ಸಿದ್ದಾನೆ. ಅವರಿಬ್ರು ಒಪ್ಕೊಂಡ್ರಾ? ಇನ್ನು 1 ನಿಮಿಷ ಇರೋ, ಅವ್ರ ಬಾಯಿ ಬಿಡಿಸ್ತೀನಿ ಅಂತ ಕ್ವಶನ್ ಹಾಕ್ತೀನಿ. ಹೋಗಿ ಅವ್ರ ನಮ್ಮ ಮಾವನ ಮುಂದೆ ನಿಲ್ಲಿಸಿ ಸತ್ಯ ಹೇಳಿಸ್ತೀನಿ. ಬಾ ಬೇಕಾದ್ರೆ ನೀನು. ರೀ, ಸುಳ್ಳು ಹೇಳ್ತಿರೋರು ಬಂದಿರೋರಲ್ಲ, ನಮ್ಮ ಹಿರಣ್ಮಯಿ. ಅವಳೆ ಯಾಕೆ ಸುಳ್ಳು ಹೇಳ್ತಾಳೆ? ಯಾಕೆ ಅಂದ್ರೆ, ಈಗ ನೀವು ನನ್ನ ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂತ ಬಂದ್ರಿ, ಆದ್ರೆ ಕರ್ಕೊಂಡು ಹೋದ್ರಾ? ಇಲ್ಲ, ಮನೆ ಅಳಿಯಾಗಿ ಇಲ್ಲೇ ಜಾಂಡ ಊರ್ಬಿಟ್ರಿ. ಯಾಕೆ ಹೇಳಿ? ಮನೇಲಿ ಭಾವನ ಹತ್ರ ಸಿಗೋ ಮರ್ಯಾದೆ ಬೇರೆ ಕಡೆ ಸಿಗಲ್ಲ ಅಂತ ಅಲ್ವಾ? ಹಿರಣ್ಮಯಿದು ಅದೇ ಸಮಸ್ಯೆ. ವರದರಾಜು ಅವ್ರ ಮಗಳು ಅಂತ ಸಿಗೋ ಕೀರ್ತಿ ಮರ್ಯಾದೆ ಬೇರೆ ಯಾರ ಮಗಳು ಅಂತ ಹೇಳಿದ್ರು ಸಿಗಲ್ಲ. ಅದಕ್ಕೆ ಅವಳು ಇಲ್ಲೇ ಇದ್ಬಿಡೋಣ ಅಂತ ಅವ್ರ ಸ್ವಂತ ಅಪ್ಪ ಅಮ್ಮ ಬಂದ್ರು ಅವ್ರ ಸ್ವಂತ ಅಪ್ಪ ಅಮ್ಮ ಅಲ್ಲ ಅಂತ ಸುಳ್ಳು ಹೇಳ್ತಿದ್ದಾಳೆ. ಆದ್ರೆ ನಾನು ಕುಲಶೇಖರ ಅವ್ರ ಮೇಲೆ ಅನುಮಾನದಲ್ಲಿ 2 ಪ್ರಶ್ನೆ ಕೇಳಿದ್ವಿ. ಅವ್ರು ಸರಿಯಾಗಿ ಉತ್ತರ ಕೊಟ್ರು ಕಣೆ. ಅಲ್ಲಿಗೆ ಬಂದಿರೋರು ಹಿರಣ್ಮಯಿ ಸ್ವಂತ ಅಪ್ಪ ಅಮ್ಮ ಅಂತ ಕನ್ಫರ್ಮ್ ಆಯ್ತು. ಬಂದಿರೋರು ಹಿರಣ್ಮಯಿನ ಕರ್ಕೊಂಡು ಹೋಗ್ಲೇಬೇಕು ಅಂತ ಬಂದಿದ್ದಾರೆ ಅಲ್ವಾ ಮಾವ? ಬಂದಿರೋರ ಮೇಲೆ ನಮ್ಮ ಅಪ್ಪಂಗೆ ಸಂದೇಹ ಇಲ್ಲ. ನಿಮಗೆ ಯಾಕೆ ಮಾವ ಅನುಮಾನ? ಅಲ್ಲಿಗೆ ನೀವು ನಮ್ಮ ಅಪ್ಪನ ತಪ್ಪು ಅಂತ ಹೇಳಕ್ ಹೊರಟಿದ್ದೀರಾ. ನಮ್ಮ ಅಪ್ಪನಿಗಿಂತ ನೀವೇ ಬುದ್ಧಿವಂತರು, ದೊಡ್ಡ ವ್ಯಕ್ತಿಗಳು ಅಂತ ಪ್ರೂವ್ ಮಾಡಕ್ ಹೊರಟಿದ್ದೀರಾ ಅಲ್ವಾ? ಇರಿ, ಮೊದಲು ಅಪ್ಪಂಗೆ ಹೇಳ್ತೀನಿ. ಅಯ್ಯೋ, ಹಂಗೇನಾದ್ರೂ ಮಾಡ್ಬಿಟ್ಟಿಯಮ್ಮ. ಮಾವನ ಮಾತು ಅಂದ್ರೆ ಶಾಸನ ಇದ್ದಂಗೆ. ನನಗೆ ಫಿಟ್ಟಿಂಗ್ ಇಟ್ಟು ಪಾಪರಾಗೋ ಥರ ಮಾಡ್ಬಿಟ್ಟಿಯಾ? ಹೆದರ್ಕೊಂಡ್ಬಿಟ್ರಾ? ನಿಮ್ಮನ್ನ ಸಿಕ್ಕಾಕಿಸ್ತೀನ ನಾನು? ಎಷ್ಟೇ ಆಗಲಿ ನಿಮ್ಮ ಮಗನ ಹೆಂಡತಿ ಆಗೋಳು ನಾನು. ನಮ್ಮ ಅಪ್ಪನ ನಿರ್ಧಾರನೇ ಸರಿ ಅಂತ ಸುಮ್ಮನೆ ಇದ್ಬಿಡಿ. ಆದ್ರೆ ಅತ್ತೆ, ದುಡ್ಡು ಕೊಡಿ ಇಲ್ಲಿ. ನಿಮ್ಮ ಇಷ್ಟ ಬಂದ ಅಂಗಡಿಗೆ ಹೋಗಿ ನಿಮಗೆ ಏನು ಬೇಕಾದರೂ ತಗೊಳ್ಳಿ. ಕುಲಶೇಖರ ಅವರಿಬ್ರ ಹತ್ರ ಮಾತಾಡ್ತಾ ಇದ್ದಾನೆ. ಅಕಸ್ಮಾತ್ ಆ ಹಿರಣ್ಮಯಿನ ಕರ್ಕೊಂಡು ಹೋಗ್ದಿರೋ ಥರ ಮಾಡ್ಬಿಟ್ರೆ?